ಬಟ್ ಎನಿ ಹೌ, ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ. ಇನ್ನು 1 ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆಯುತ್ತೆ. ನಾವು ಗೆಲ್ತೀವಿ. ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ, ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ ಆರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೆ ಅವ್ರನ್ನ ಗೆಲ್ಲಿಸ್ತೀವಿ. ಈಗ BJP ಸರ್ಕಾರದ ಬಗ್ಗೆ ಮಾತಾಡುವಾಗ KS ಈಶ್ವರಪ್ಪ ಸಾಹೇಬರು ಹಿರಿಯರಿದ್ದಾರೆ. ಅವ್ರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು. ಈಶ್ವರಪ್ಪ ಸರ್, ನಿಮ್ಮನ್ನು ಯಾವತ್ತೂ ನಾಯಕ ಅಂತ BJP ಪಕ್ಷ ನಿಮ್ಮನ್ನು ಒಪ್ಕೊಂಡೇ ಇರಲಿಲ್ಲ ಸರ್. ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದಿದ್ರೆ, ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನು BJP ಒಪ್ಕೊಂಡಿದ್ದಿದ್ರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್. ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್. ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರಲಿಲ್ಲ. ಅದಕ್ಕೆ ನೀವು ಫೇಸ್ ಮಾಡ್ತಿದ್ದೀರ ಪ್ರಾಬ್ಲಮ್. ನಿಮ್ಮ ತಪ್ಪಲ್ಲ ಸರ್. ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್. ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್. ಪ್ಲೀಸ್ ಬಾಯಿ ಮುಚ್ಕೊಳ್ಳಿ ಸರ್, ನನ್ನ ರಿಕ್ವೆಸ್ಟ್. ನೆಕ್ಸ್ಟು BJPಯವರು ಎರ್ರಾಬಿರ್ರಿ ಬಿಲ್ಡಪ್ ಕೊಡ್ತಿದ್ದಾರೆ. ಇಂಡಿಯಾದಲ್ಲಿ IIT ತಂದಿದ್ದು ಕಾಂಗ್ರೆಸ್ಸು, ಏಮ್ಸ್ ತಂದಿದ್ದು ಕಾಂಗ್ರೆಸ್ಸು, ನಿಮ್ಮೂರಲ್ಲಿರ್ತಕ್ಕಂಥ ರೋಡು, ಗ್ರಾಮ ಪಂಚಾಯತಿ ಕಚೇರಿ, ಸರ್ಕಾರಿ ಹಾಸ್ಪಿಟಲು, ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ಸು. ನಮ್ಮ ಪಕ್ಷ ಕಷ್ಟಪಟ್ಟು ರೋಡ್ ಹಾಕಿ ಬಿಲ್ಡಿಂಗ್ ಕಟ್ಟದೆ ಅವ್ರು ಲಾಸ್ಟಲ್ಲಿ ಫಾಲ್ ಸೀಲಿಂಗ್ ಆಗ್ಬಿಟ್ಟು ಬಿಲ್ಡಪ್ ಕೊಟ್ರೆ, ಏನೋ 10 ವರ್ಷದಲ್ಲಿ ಇವರೇ ಮಾಡ್ದಂಗೆ ಆಟ ಆಡ್ಬಿಟ್ರೆ, ಆ ಲೆಕ್ಕಕ್ಕೆ 70-75 ವರ್ಷದಲ್ಲಿ ನಾವೇನೂ ಮಾಡಿಲ್ವಾ? ದೊಡ್ಡ ದೊಡ್ಡ ಯೋಜನೆಗಳನ್ನ ತಂದವರು ಯಾರು? ಅವತ್ತು BJP ಪಕ್ಷದ ಹಿರಿಯರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿ ಅವ್ರನ್ನ ದುರ್ಗೆ ಅಂತ ಹೊಗಳಿದ್ರು. ನಾವು ಪಕ್ಷ ಏನೂ ಮಾಡಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು BJP ಅವರು ಹೇಳ್ತಾರೆ ಅಚ್ಚೇ ದಿನ್ ಅಂತ. ಅವ್ರು ಹೇಳ್ತಾರೆ ನಾವು 2013 ನಿರ್ಮಲ್ ಭಾರತ್ ಅಭಿಯಾನ್ ಅಂತ ನಮ್ಮ UPA 2 ತಂದ್ರೆ BJP ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ. ಆ ಸ್ವಚ್ಛ ಭಾರತ ಮಿಷನ್ ಮರುನಾಮಕರಣ ಸರ್. 2013 ನಿರ್ಮಲ್ ಭಾರತ್ ಅಭಿಯಾನ್ ನಾವು ತಂದಿದ್ದು. ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ. ನಾವು 2011 ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ರೆ ಇವರು ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತಾರೆ. ನಾವು 2010 ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ ತಂದ್ರೆ ಇವರು ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನಾ ಅಂತಾರೆ. ನಾವು ಸ್ವಾವಲಂಬನ್ ಯೋಜನಾ ಅಂತ 2010 ತಂದ್ರೆ ಇವರು ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ಸರ್, ಇದೆಲ್ಲ ಗೂಗಲಲ್ಲಿದೆ. ಇಟ್ಸ್ ಅ ಫ್ಯಾಕ್ಟ್. ನಾನು ಅಧ್ಯಯನ ಮಾಡ್ಕೊಂಡು ಬಂದೇ ಮಾತಾಡ್ತಿರೋದು. ನಾವು ರಾಜೀವ್ ಆವಾಸ್ ಯೋಜನಾ ಅಂತ ನಾವಿಟ್ಟಿದ್ರೆ ಇವರು ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್ ಅಂತಾರೆ. ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಮ್ ಅಂತ ನಾವು ತಂದ್ರೆ 2008 ಇವರು ಅದನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ. ನಾವು ಜನ ಔಷಧಿ ಕೇಂದ್ರ ಅಂತ ನಾವು 2008 UPA 1 ತಂದ್ರೆ ಇವರು ಅದನ್ನ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನಾ ಅಂತಾರೆ. ನಾವು ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅಂತ 2006 ತಂದ್ರೆ ಇವರು ಡಿಜಿಟಲ್ ಇಂಡಿಯಾ ಅಂತಾರೆ. ಎಲ್ಲ ನೋಡಿ ನಾವು ತಂದಿರೋ ಕಾರ್ಯಕ್ರಮಗಳು. 60 ಲಕ್ಷ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಇವತ್ತು ಮುಚ್ಚಾಕಿದ್ರು. 12 ಕೋಟಿ ಜನ ಅನ್ಎಂಪ್ಲಾಯ್ಸ್ ಆಗಿದ್ದಾರೆ. ಗ್ಯಾಸ್ ಸಿಲಿಂಡರು, ಪೆಟ್ರೋಲು, ಡೀಸೆಲ್ಲು, ಡಾಲರಿಂದ ರುಪಿ ರೇಟು ಎಲ್ಲ ಡಿಸ್ಟರ್ಬ್ ಆಗಿದೆ. ಬರ ಪರಿಹಾರದಲ್ಲಿ ನಾವು ಕೊಡೋ ದುಡ್ಡು ಇವ್ರು ಕೊಡ್ತಾ ಇಲ್ಲ. ನಾನು BJPಯ ಎಲ್ಲ ಲೋಕಸಭೆ ಅಭ್ಯರ್ಥಿಗಳಿಗೆ ಹೇಳಿದ್ದೀನಿ, ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿ ಸರ್. ಈಗೇನಾದರೂ ನೀವು ಹೋಗಿ ಪ್ರದೀಪ್ ಈಶ್ವರಿಗೆ ಮಾತಾಡಿದ್ರು ಅಂದರೆ ಒಂದು 4-5 ಪದ ಸೇರಿಸಿ ಬೈದಾಕ್ತಾರೆ ನನ್ನ. ಐಡಿಯಾಲಜಿಕಲ್ ಫೈಟ್ ಆಗಬೇಕು ಸರ್. ನಾನು ಮೈಸೂರು MP ಪ್ರತಾಪ್ ಸಿಂಹನ, ತೇಜಸ್ವಿ ಸೂರ್ಯನ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಎಲ್ಲರನ್ನೂ ಚರ್ಚೆಗೆ ಕರೆದೆ. ಚರ್ಚೆಗೂ ಬರಲಿಲ್ಲ, ಅಭ್ಯರ್ಥಿನೂ ಆಗಲಿಲ್ಲ. ಡಿಫೆಂಡ್ ಮಾಡ್ಕೋಬೇಕಲ್ಲ ಸರ್. ನಾನೆಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಪ್ಪ ಅಮ್ಮ ಇಲ್ದಾರ ಹುಡುಗನಿಗೆ ಆಶೀರ್ವಾದ ಮಾಡಿದ್ದೀರಾ. ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆಗೂ ಬಂದು ಇವತ್ತು ಒಂದು 15-16 ಸಾವಿರ ಜನ ತಲುಪಿದ್ದೀನಿ. ವಾರಕ್ಕೆ 2 ದಿನ 3 ದಿನ, ಒಂದೊಂದು ಸಲ 4 ದಿನ
ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಪ್ರತಿ ಮನೆ ಹೊಸ್ತಲ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು, ಅಕ್ಕ ಸರ್ಕಾರದಿಂದ ಏನಾದರೂ ಕೆಲಸ ಆಗಬೇಕಾ, ಆಫೀಸರ್ಸ್ನ ಕರ್ಕೊಂಡೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 10 ವಾರ್ಡ್ ಮುಗಿದಿದೆ, ಮಂಚೇನಹಳ್ಳಿ ಹೋಬಳಿಯಲ್ಲಿ 20 ಹಳ್ಳಿ ಮುಗಿದಿದೆ, ಮಂಡಿಕಲ್ ಹೋಬಳಿಯಲ್ಲಿ 4 ಹಳ್ಳಿ ಮುಗಿದಿದೆ. ಒಂದು ಊರಿಗೆ ಹೋದರೆ, ಮೊನ್ನೆ ಅಗಲಗುರ್ಕಿ ಊರಿಗೆ ಹೋಗಿದ್ದೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಆಯಿತು ಆ ಊರಿಂದ ಆಚೆ ಬರೋಷ್ಟೊತ್ತಿಗೆ. ಮನೆ ವಿಸಿಟ್ಟು, ಮನೆ ಹತ್ರ ಹೋಗಿ ಇವತ್ತು ಕಷ್ಟ ಕೇಳ್ತಿದ್ದೀನಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿ. ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಮನೆ ಹತ್ರ ಬಂದು ಕಷ್ಟ ಕೇಳೋ ಜವಾಬ್ದಾರಿ ನಮ್ಮದು. ನಮಗೊಂದು ಅವಕಾಶ ಕೊಡಿ. ನಮ್ಮಂಥ ಯಂಗ್ಸ್ಟರ್ಸ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.